ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಸ್ಪೆಷಲ್ ಅಂದರೆ ಸಮೋಸ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟು ರೆಡಿ ಮಾಡಿ ಇಕ್ಕಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತಂದರೆ, ಸ್ಟವ್ ಮೇಲೆ ಬಾಣಲೆ ಇಕ್ಕಿದ್ದೀನಿ, ಎಣ್ಣೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಚಿಟಪಟ ಅನ್ನಲಿ, ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಹಾಕಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿ ಆದಮೇಲೆ ಕ್ಯಾರೆಟು, ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಬಂದು ಸ್ವಲ್ಪ ಲಾಸ್ಟಾಗಿ ಹಾಕೋಣ. ಅದಾದಮೇಲೆ ಗಾರ್ಲಿಕ್ ಪೇಸ್ಟ್, ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಫ್ರೈ ಆಗಿದೆ, ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಸ್ವಲ್ಪ ಸ್ಪೈಸಸ್ ಹಾಕೋಣ. ನೋಡಿ, ಸ್ಪೈಸಸ್ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಟರ್ಮರಿಕ್ಕು, ಪೆಪ್ಪರ್ ಪೌಡ್ರು, ಸಾಲ್ಟು ಇದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಇಷ್ಟು ಫ್ರೈ ಸಾಕು. ಅದಾದಮೇಲೆ ಇನ್ನು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಫ್ರೈ ಮಾಡ್ಕೊಂಡಿರೋದು ಒಂದು ಬೌಲಿಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಹಾಕ್ತಿದ್ದೀನಿ. ಅದಾದಮೇಲೆ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ಆದಮೇಲೆ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ. ಸಮೋಸ ಶೀಟ್ಗಳನ್ನ ಮುಂಚೆನೇ ಮಾಡಿ ಮನೆಗೆ ರೆಡಿ ಮಾಡಿ ಇಕ್ಕಿದ್ದೆ. ಅದು ಸೈಡು ಎಕ್ಸ್ಟ್ರಾಸ್ ಇವೆಲ್ಲ ತರ್ತಿರೋದು. ಇದನ್ನು ಕೂಡ ಎಣ್ಣೆಗೆ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಆಗಿದೆ ಅಲ್ವಾ, ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಸ್ವಲ್ಪ ಇದು ಆರಬೇಕು. ಬಿಸಿನೇ ಅದರೊಳಗೆ ಹಾಕಿದ್ರೆ ಅಷ್ಟೇ, ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸ್ಟಫಿಂಗಿಗೆ ಆ್ಯಡ್ ಮಾಡಬೇಕು. ಬನ್ನಿ, ಸ್ಟಫಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಮುಂಚೆನೇ ಈ ಥರ ರೆಡಿ ಮಾಡಿಕ್ಕಿದ್ದೀನಿ. ಇವಾಗ ಸ್ಟಫಿಂಗ್ ಹೇಗೆ ಮಾಡೋದು ಅಂದರೆ, ಈ ಥರ ಮಾಡಬೇಕು. ಈ ಶೀಟ್ಸು ಈ ಥರ ಮಾಡಿ ಇದಕ್ಕೆ ಅದೇನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಮುಂಚೆ ಇದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಈ ಥರ ಹಾಕಿ ಫಿಲ್ ಮಾಡಬೇಕು. ಈ ಥರ ಫಿಲ್ ಮಾಡಿ ತಿರ್ಗಾ ಇದನ್ನು ಮೈದಾ ಹಸಿಟ್ಟು ಹಾಕಿ ಸ್ವಲ್ಪ ಬ್ಯಾಟರ್ ಮಾಡ್ಕೊಂಡಿದ್ದೆ. ಇದು ಈ ಥರ ಪೇಂಟ್ ಮಾಡಬೇಕು. ಆಯಿತಾ? ಈ ಥರ ಚೆನ್ನಾಗಿ ಪೇಂಟ್ ಮಾಡಿ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ನೋಡಿ ಸಮೋಸ. ಮಾಡಿ ಎಣ್ಣೆಗೆ ಬಿಡಬೇಕು. ಎಣ್ಣೆ ಬಿಸಿ ಆಗಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಲಿ ಅದು. ನೋಡಿ, ಬಿಸಿ ಬಿಸಿ ಸಮೋಸ ರೆಡಿ ಆಗಿದೆ.
ಈ ಸಮೋಸ ಜೊತೆಗೆ ಟೀ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ವೀಡಿಯೋಸು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.